ಇನ್ನು ಈ ಹನಿ ಟ್ರ್ಯಾಪ್ಗೆ ಕೈ ನಾಯಕರೇ ಹೊಣೆ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಹನಿ ಟ್ರ್ಯಾಪ್ ಆಗಿದ್ರೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಬೇಕಾಗಿತ್ತು. ದೂರು ಕೊಡ್ಲಿ. ನಿಮ್ಮ ಹತ್ತಿರ ಬೇರೆಯವರು ಸುಮ್ನೆ ಬರ್ತಾರಾ? ಯಾರೋ ಬರ್ತಾರೆ ಅಂದ್ರೆ ಸುಮ್ನೆ ಬರ್ತಾರಾ? ಹನಿ ಟ್ರ್ಯಾಪ್ ಆಗಿತ್ತು ಅಂದ್ರೆ ನೀವು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಹನಿ ಟ್ರ್ಯಾಪ್ ಸುಮ್ನೆ ಆಗೋಗುತ್ತಾ? ನಾವು ಮಾಡಿದ್ರೆ ಆಗುತ್ತೆ. ಹಲೋ ಅಂದ್ರೆ ಅವರು ಹಲೋ ಅಂತಾರೆ, ನೀವು ಬಾಯ್ ಅಂದ್ರೆ ಅವರು ಬಾಯ್ ಅಂತ ಹೇಳ್ತಾರೆ. ನಾವು ಬೇರೆಯವರಿಗೆ ವಿಶ್ ಮಾಡಿದ್ರೆ ಅವರು ವಿಶ್ ಮಾಡ್ತಾರೆ. ಇಲ್ಲ ಅವ್ರು ಸುಮ್ನೆ ಯಾಕೆ ಮಾತನಾಡ್ತಾರೆ ಅಂತ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸುಮ್ನೆ ಯಾರು ನಿಮ್ಮ ಹತ್ರ ಬರೋದಿಲ್ಲ, ಸುಮ್ನೆ ಯಾರು ನಿಮಗೆ ಫೋನ್ ಮಾಡಿ ಹಾಯ್ ಬಾಯ್ ಅಂತ ಹೇಳೋದಿಲ್ಲ, ವಿಶ್ ಮಾಡೋದಿಲ್ಲ. ನಿಜವಾಗ್ಲೂ ಕೂಡ ನಿಮ್ ವಿರುದ್ಧ ಹನಿ ಟ್ರ್ಯಾಪ್ ಆಗಿದ್ದೇ ಆದ್ರೆ ಕಂಪ್ಲೇಂಟ್ ಕೊಡಿ, ತನಿಖೆ ಆಗ್ಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಏನೇನ್ ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಅಲ್ಲಿ ಇದೆಯಲ್ಲ. ಪಾಪ ಅವ್ರು ಬಿಜೆಪಿ ಅವರು ಅದೇನೋ ಹೇಳ್ತಿರಲ್ಲ, ಪಾಪ ಅಶೋಕ್ ಏನಾಯ್ತು, ಯಡಿಯೂರಪ್ಪನವರು ಆಯ್ತು ಅಂತ ಮಾತಾಡ್ತಿರಲ್ಲ. ಅದೇ ಇಲ್ಲಿ ಪಾಪ ನೋವು ಅವ್ರು ಹೇಳ್ಕೊಂಡಿದ್ದಾರೆ, ಮಾಡುದು ಮಾರಾಯ. ಬಟ್ ನಿಮ್ಮದು ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದ್ ರೀತಿ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ? ನಿಮ್ಮ ಸಚಿವರುಗಳೇನೆ ಹನಿ ಟ್ರ್ಯಾಪ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ. ಹನಿ ಟ್ರ್ಯಾಪ್ ಸುಮ್ನೆ ಯಾರು ಮಟ್ಟಿಗೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅಂದಿಲ್ಲ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಿಲ್ಲ ನಾನು ವಿಶ್ ಮಾಡ್ತೀನ? ಒಳ್ಳೆ ಪಾಪ ಅವ್ರಿಗೆ ವಿಧಾನಸೌಧದಲ್ಲಿ ಏನೇನ್ ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಅಲ್ಲಿ ಇದೆಯಲ್ಲ. ಪಾಪ ಅವ್ರು ಬಿಜೆಪಿ ಅವರು ಅದೇನೋ ಹೇಳ್ತಿರಲ್ಲ, ಪಾಪ ಅಶೋಕ್ ಏನಾಯ್ತು, ಯಡಿಯೂರಪ್ಪನವರು ಆಯ್ತು ಅಂತ ಮಾತಾಡ್ತಿರಲ್ಲ. ಅದೇ ಇಲ್ಲಿ ಪಾಪ ನೋವು ಅವ್ರು ಹೇಳ್ಕೊಂಡಿದ್ದಾರೆ, ಮಾಡುದು ಮಾರಾಯ. ಬಟ್ ನಿಮ್ಮದು ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದ್ ರೀತಿ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ? ನಿಮ್ಮ ಸಚಿವರುಗಳೇನೆ ಹನಿ ಟ್ರ್ಯಾಪ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ. ಹನಿ ಟ್ರ್ಯಾಪ್ ಸುಮ್ನೆ ಯಾರು ಮಟ್ಟಿಗೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅಂದಿಲ್ಲ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಿಲ್ಲ ನಾನು ವಿಶ್ ಮಾಡ್ತೀನ? ಒಳ್ಳೆ ಪಾಪ ಅವ್ರಿಗೆ ವಿಧಾನಸೌಧದಲ್ಲಿ ಏನೇನ್ ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಅಲ್ಲಿ ಇದೆಯಲ್ಲ. ಪಾಪ ಅವ್ರು ಬಿಜೆಪಿ ಅವರು ಅದೇನೋ ಹೇಳ್ತಿರಲ್ಲ, ಪಾಪ ಅಶೋಕ್ ಏನಾಯ್ತು, ಯಡಿಯೂರಪ್ಪನವರು ಆಯ್ತು ಅಂತ ಮಾತಾಡ್ತಿರಲ್ಲ. ಅದೇ ಇಲ್ಲಿ ಪಾಪ ನೋವು ಅವ್ರು ಹೇಳ್ಕೊಂಡಿದ್ದಾರೆ, ಮಾಡುದು ಮಾರಾಯ.